ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ವಚನಗಳ ವಾಚನ ಮತ್ತು ವಿಶ್ಲೇಷಣೆಯನ್ನ ನಮ್ಮ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ನಂತರ ವಚನ ಕುಮಾರಸ್ವಾಮಿ ಅವರು ಹಾಗೆಯೇ ರೂಪ ಕುಮಾರಸ್ವಾಮಿ ಅವರು ತಮ್ಮ ಮಾತುಗಳನ್ನು ಆಡ್ತಾರೆ. ಈಗ ಮೊದಲು ವಚನಗಳ ವಾಚನ ಮತ್ತು ವಿಶ್ಲೇಷಣೆಯ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳಿಂದ. ಮೊದಲನೇದಾಗಿ ದ್ವಿತೀಯ PUC ವಾಣಿಜ್ಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿಯಾಗಿರುವಂತಹ ಸುಪ್ರೀತಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರೀತಾ, ದ್ವಿತೀಯ PUC G ಸೆಕ್ಷನ್. ಇಂದಿನ ವಚನ ಅಕ್ಕಮಹಾದೇವಿಯವರು. ಎನ್ನ ಮಾಯದ ಮದವ ಮುರಿಯ, ಎನ್ನ ಕಾಯದ ಕತ್ತಲೆಯ ಕಳೆಯ, ಎನ್ನ ಜೀವನ ಜಂಜಡವ ಮಾಣಿಸಯ್ಯ, ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಯ್ಯ, ಎನ್ನ ಸುತ್ತಿದ ಪ್ರಪಂಚವ ಬಿಡಿಸ ಜನ್ಮ. ಈ ವಚನದಲ್ಲಿ ಶಿವಶರಣೆ ಅಕ್ಕಮಹಾದೇವಿಯವರು ತಮ್ಮ ಆರಾಧ್ಯ ದೈವ ಚೆನ್ನಮಲ್ಲಿಕಾರ್ಜುನನಲ್ಲಿ ಲೌಕಿಕ ಬಂಧನಗಳಿಂದ ಮುಕ್ತಗೊಳಿಸಿ ಆಧ್ಯಾತ್ಮಿಕ ಉನ್ನತಿಯನ್ನು ಕರುಣಿಸುವಂತೆ ಅತ್ಯಂತ ಆರ್ದ್ರತೆಯಿಂದ ಪ್ರಾರ್ಥಿಸಿದ್ದಾರೆ. ಅಹಂಕಾರ, ಅಜ್ಞಾನ ಮತ್ತು ಪ್ರಾಪಂಚಿಕ ವ್ಯಾಮೋಹಗಳು ಮನುಷ್ಯರನ್ನು ದೇವರಿಂದ ದೂರವಿಡುತ್ತವೆ. ಈ ಬಂಧನಗಳಿಂದ ತನ್ನ ಸ್ವಂತ ಬಲದಿಂದ ರೊಟ್ಟೆ ಪಡೆಯುವುದು ಮನುಷ್ಯನಿಗೆ ಕಷ್ಟ ಸಾಧ್ಯ. ಹಾಗಾಗಿ ಭಗವಂತನು ಕೃಪೆ ತೋರಿ ಈ ಲೌಕಿಕ ಚಂಚಲಗಳಿಂದ ಮುಕ್ತಗೊಳಿಸಿದರೆ ಮಾತ್ರ ನನ್ನ ವೈಯಕ್ತಿಕ ಜ್ಞಾನವು ಸಮಷ್ಟಿ ಜ್ಞಾನವಾಗಿ ಬದಲಾಗಲು ಸಾಧ್ಯ ಎಂದು ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಸುಪ್ರೀತಾ. ಇದೀಗ ಪೂರ್ವಿ ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿ. ನಾನು ದ್ವಿತೀಯ PUದಲ್ಲಿ ಓದುತ್ತಿದ್ದೇನೆ. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ. ಈ ಪ್ರಸ್ತುತ ವಚನದಲ್ಲಿ 12ನೇ ಶತಮಾನದ ಪ್ರಸಿದ್ಧ ವಚನಕಾರರಾದ ಬಸವಣ್ಣನವರು ಧಾರ್ಮಿಕ ಭಕ್ತಿ ಮತ್ತು ನಿಜವಾದ ಭಕ್ತಿಯ ನಡುವಿನ ವ್ಯತ್ಯಾಸವನ್ನು ಸಾರಿದ್ದಾರೆ. ಮನಸ್ಸಿನಲ್ಲಿ ಭಕ್ತಿ ಶ್ರದ್ಧೆ ಇಲ್ಲದೆ ಮಾಡುವ ಪೂಜೆ ಎಂದಿಗೂ ಫಲಿಸುವುದಿಲ್ಲ. ಪ್ರೀತಿ ಇಲ್ಲದೆ ಮಾಡುವ ಕಾರ್ಯಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಗೋಡೆಯ ಮೇಲೆ ಬಿಡಿಸಿದ ವ್ಯಕ್ತಿಯ ಚಿತ್ರ ಅಂದವಾಗಿರಬಹುದು, ಆದರೆ ಅದನ್ನು ಅಪ್ಪಿಕೊಂಡರೆ ಜೀವಂತ ಮನುಷ್ಯನ ಸ್ಪರ್ಶದ ಅನುಭವ ಸಿಗುವುದಿಲ್ಲ. ಕಬ್ಬಿನ ಚಿತ್ರವನ್ನು ನೋಡಲು ರಸಭರಿತವಾಗಿದ್ದರೂ ತಿನ್ನಲು ಅದು ರುಚಿಯಾಗಿರುವುದಿಲ್ಲ. ಇದೇ ರೀತಿ ಆಡಂಬರದಿಂದ ಮಾಡುವ ಪೂಜೆ, ತೋರಿಕೆಯ ಭಕ್ತಿಯು ಕಣ್ಣಿಗೆ ಭವ್ಯವಾಗಿ ಕಂಡರೂ ಅದರಿಂದ ಯಾವುದೇ ಆನಂದ ಅಥವಾ ತೃಪ್ತಿ ಹೊಂದಲು ಸಾಧ್ಯವಿಲ್ಲ ಎಂಬುದೇ ಈ ವಚನದ ಭಾವಾರ್ಥವಾಗಿದೆ. ಧನ್ಯವಾದಗಳು. ವಂದನೆಗಳು ಪೂರ್ವಿ. ಇದೀಗ ದೀಕ್ಷಾ ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯವರಿಂದ ವಚನ ವಾಚನ ಮತ್ತು ವಿಶ್ಲೇಷಣೆ. ಬಡತನವಾದರೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂದೀ ಹಲವು ಚಿಂತೆಯೊಳಗಿಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿ ಇಪ್ಪವರೊಬ್ಬರನ್ನೂ ಕಾಣಲೆಂದಾತ ಅಂಬಿಗರ ಚೌಡಯ್ಯ. ಇದು 12ನೇ ಶತಮಾನದ ಶರಣರಾದ ಅಂಬಿಗರ ಚೌಡಯ್ಯನವರ ಅತ್ಯಂತ ಪ್ರಸಿದ್ಧ ಹಾಗೂ ಕಟು ವಾಸ್ತವವನ್ನು ಬಿಚ್ಚಿಡುವ ಅದ್ಭುತ ವಚನವಾಗಿದೆ. ಮಾನವನ ಅಂತ್ಯವಿಲ್ಲದ ಆಸೆಗಳು, ವ್ಯಾಮೋಹಗಳು ಮತ್ತು ಆತಂಕಗಳ ಸರಪಳಿಯನ್ನು ಚೌಡಯ್ಯನವರು ಅತ್ಯಂತ ಭಾವಪೂರ್ಣವಾಗಿ ಚಿತ್ರಿಸಿದ್ದಾರೆ. ಮನುಷ್ಯನು ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ಲೌಕಿಕ ಚಿಂತೆಯಲ್ಲಿ ಬಿದ್ದು ಒದ್ದಾಡುತ್ತಿರುತ್ತಾನೆ. ಸಂಸಾರದ ಮಾಯೆ ಅವನನ್ನು ಅದೆಷ್ಟು ಆವರಿಸಿರುತ್ತದೆ ಎಂದರೆ ಈ ಎಲ್ಲಾ ಕಷ್ಟಗಳಿಂದ ಮುಕ್ತಿ ನೀಡಬಲ್ಲ ಆ ಭಗವಂತನನ್ನು ನೆನೆಯಲು ಸಹ ಅವನಿಗೆ ಪುರುಸೊತ್ತೇ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಸಂಸಾರದ ನೂರಾರು ಚಿಂತೆಗಳಲ್ಲಿ ಮುಳುಗಿ ಹೋಗಿರುವ ಕೋಟ್ಯಂತರ ಜನರನ್ನು ನಾವು ನೋಡಿರುತ್ತೇವೆ. ಆದರೆ ಶಿವನ ಜ್ಞಾನದಲ್ಲಿ ತಲ್ಲೀನರಾಗಿರುವ
ಒಬ್ಬನೇ ಒಬ್ಬ ಜ್ಞಾನಿಯನ್ನು ನೋಡಿರಲು ಸಹ ನಾವು ಸಾಧ್ಯವಿಲ್ಲ ಎಂಬುದೇ ಈ ವಚನದ ಭಾವಾರ್ಥವಾಗಿದೆ. ಧನ್ಯವಾದಗಳು. ವಂದನೆಗಳು ದೇಶ. ಇದೀಗ ಧೃತಿಪ್ರಿಯನ್ ಅವರಿಂದ ವಚನ ವಾಚನ ಹಾಗೂ ವಿಶ್ಲೇಷಣೆ. ಅಲ್ಲಮ ಪ್ರಭು 12ನೇ ಶತಮಾನದ ಧಾರ್ಮಿಕ ಮಹತ್ಸಾಧನೆಯ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ವ್ಯಕ್ತಿ ಹಾಗೂ ವಚನಕಾರ. ಜೀವನ ಸಿದ್ಧಾಂತದ ಸಾರವನ್ನೇ ತನ್ನ ಇರವಿನಲ್ಲಿರಿಸಿಕೊಂಡು ಶರಣ ಮಾರ್ಗಕ್ಕೆ ಗುರುವಾದ, ಅನುಭವ ಮಂಟಪದ ಅಧ್ಯಕ್ಷನಾದ, ಶೂನ್ಯ ಸಿಂಹಾಸನದ ದೊರೆಯಾದ. ಈತ ಧಾರ್ಮಿಕತೆ, ಅಂತಃಶ್ರದ್ಧೆ, ಬಾಹ್ಯಾಡಂಬರ, ಅಜ್ಞಾನ, ಅಸತ್ಯ, ವಿಕಾರತೆಗಳಿಗೆ ನಿಷ್ಠುರಿ. ಬಸವಣ್ಣನ ವಿಚಾರ ಕ್ರಾಂತಿಗೆ ತನ್ನ ಜ್ಞಾನ ವೈರಾಗ್ಯಗಳ ಕಾಂತಿಯನ್ನಿತ್ತು ಅದನ್ನು ಮುನ್ನಡೆಸಿದನು. ಅಲ್ಲಮನು ತನ್ನ ವಚನಗಳನ್ನು ಗುಹೇಶ್ವರ ಎಂಬ ಅಂಕಿತದಿಂದ ರಚಿಸಿದ್ದಾನೆ. ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಇವನ ಪ್ರಸಿದ್ಧ ನುಡಿ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿಗ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದನೆಂಬನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದನೆಂಬನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದನೆಂಬನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದನೆಂಬನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆಳಗಾದೆನಯ್ಯ. ಪ್ರಸ್ತುತ ವಚನದಲ್ಲಿ ಗುರು ಶಿಷ್ಯರ ಸಂಬಂಧದ ಚಿತ್ರಣವನ್ನು ಕಾಣಬಹುದು. ತಂದೆ ತಾಯಿ ಗುರುಗಳಿಗೆ ದೈವತ್ವದ ಸ್ಥಾನಮಾನ ನೀಡಿರುವ ಸಂಸ್ಕೃತಿ ನಮ್ಮದು. ಗುರುವಿನ ಸ್ಥಾನ ಬಹಳ ಪವಿತ್ರವಾದದ್ದು. ಗುರುವಿಗೆ ಸೃಷ್ಟಿ, ಸ್ಥಿತಿ, ಲಯ ಕಾರಕದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ಥಾನವನ್ನು ನೀಡಿ ಗೌರವಿಸಲಾಗಿದೆ. ಏಕೆಂದರೆ ಶಿಷ್ಯನಿಗೆ ಸಂಸ್ಕಾರ, ವಿದ್ಯೆ, ವಿನಯ ಹಾಗೂ ಬದುಕಿನ ಮಾರ್ಗವನ್ನು ನೀಡುವವನು ಗುರು. ಪರಿವರ್ತನೆ ಜಗದ ನಿಯಮ. ಆದ್ದರಿಂದ 4 ಯುಗಗಳಲ್ಲೂ ಶಿಷ್ಯನಿಗೆ ಕೊಡಬಹುದಾದ ತಕ್ಕ ಬೋಧನೆಯನ್ನು ಅರಿತ ಗುರುವಿನ ಚಿತ್ರಣ ಇಲ್ಲಿದೆ. ಎಂತಹ ಶಿಷ್ಯನನ್ನು ಉದ್ಧರಿಸುವ ಗುರುವೇ ನಿಜವಾದ ಗುರು. ಗುರುವಿನ ಮಾತನ್ನು ಮಹಾಪ್ರಸಾದವೆಂದು ಸ್ವೀಕರಿಸುವ ಶಿಷ್ಯನೇ ನಿಜವಾದ ಶಿಷ್ಯ. ಕಾಲಗತಿಯಲ್ಲಿ ಎಲ್ಲವೂ ಪರಿವರ್ತನೆಗೊಳಪಡುತ್ತದೆ ಎಂಬುದನ್ನು ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳು 4 ಯುಗಗಳಲ್ಲಿ ಹೇಗೆ ಪರಿವರ್ತನೆಯಾಗಿದೆ ಎಂದು ಬಿಂಬಿತವಾಗಿದೆ. 4 ಯುಗಗಳ ರೂಪಕವನ್ನು ಬಳಸುವುದರ ಮೂಲಕ ವಾಸ್ತವ ಕಡು ಸತ್ಯವನ್ನು ವ್ಯಂಗ್ಯವಾಗಿ ಹೇಳುವ ಮೂಲಕ ಕಾಲದ ಬದಲಾವಣೆಯಲ್ಲಿ ನಡೆದುಕೊಳ್ಳುವ ರೀತಿಯನ್ನು ತಿಳಿಸಲಾಗಿದೆ. ಧನ್ಯವಾದಗಳು. ಅಭಿನಂದನೆಗಳು ಕೃತಿ. ಇದೀಗ ತೇಜಸ್ವಿನಿ ಅವರಿಂದ ವಚನ ವಾಚನ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ವಿಶ್ಲೇಷಣೆ. ಆಯ್ದಕ್ಕಿ ಮಾಲೆಯನ್ನು 12ನೇ ಶತಮಾನದ ವಚನಕಾರ ಹಾಗೂ ಬಸವಣ್ಣನವರ ಸಮಕಾಲೀ ಶಿವಶರಣ. ಅನುಭವ ಮಂಟಪದ ಪ್ರಮುಖ ಅನುಭವಿಯಾಗಿದ್ದ ಇವರ ವಚನಗಳ ಅಂಕಿತ ನಾಮ ಅಮರೇಶ್ವರ ಲಿಂಗ. ಇವರ ವಚನಗಳು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರುತ್ತದೆ. ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾದರೂ ಕಾಯಕಗಳು. ಶ್ರದ್ಧೆಯಿಂದ ಮಾಡುವ ಯಾವುದೇ ಒಳ್ಳೆಯ ಕೆಲಸ ಪೂಜೆಗೆ ಸಮಾನ. ಕಾಯಕಕ್ಕೆ ಸಮನಾದ ಕೈಂಕರ್ಯವಿಲ್ಲ. ಅದಕ್ಕೆ ನಾವು ಎಷ್ಟು ಬದ್ಧರಾಗಿರಬೇಕು ಎಂದು ವಚನಕಾರ ಆಯ್ದಕ್ಕಿ ಮಾರಯ್ಯ ತಿಳಿಸುತ್ತಾನೆ. ನಾವು ಕೆಲಸದಲ್ಲಿ ತೊಡಗಿದಾಗ ಬೇರೆ ಯಾವುದೂ ಮುಖ್ಯವಾಗಬಾರದು. ಕಾಯಕ ಎಷ್ಟು ಮಹತ್ವದ್ದು ಎಂದರೆ ಅದು ಗುರುದರ್ಶನಕ್ಕೂ ಮೀರಿದು, ಲಿಂಗ ಪೂಜೆಗೂ ಹೆಚ್ಚು. ಜಂಗಮ ಮುಂದೆ ನಿಂತರೂ ಕಾಯಕವನ್ನು ಬಿಡಬಾರದು. ಏಕೆಂದರೆ ಕಾಯಕವೇ ಕೈಲಾಸ. ಕಾಯಕದಲ್ಲಿಯೇ ಶಿವನಿರುತ್ತಾನೆ ಎಂಬುದು ಈ ವಚನದ ತಾತ್ಪರ್ಯವಾಗಿದೆ. ಧನ್ಯವಾದ. ವಂದನೆಗಳು ತೇಜಸ್ವಿನಿ. ಇದೀಗ ಕೊನೆಯದಾಗಿ ಭುವನ ಅವರಿಂದ ವಚನ ವಾಚನ ಹಾಗೂ ವಿಶ್ಲೇಷಣೆ. ಎಲ್ಲರಿಗೂ ನಮಸ್ಕಾರ. ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾರ್ಯದ ಕತ್ತಲೆಯ ಕಡೆಯಯ್ಯ, ಎನ್ನ ಜೀವನ ಜಂಜಡವ ಮಾಡಿಸಯ್ಯ,
ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯ ಎನ್ನ ಸುತ್ತಿದ ಪ್ರಪಂಚವ ಬಿಡಿಸ ನಿಮ್ಮ ಧರ್ಮ. ಈ ಪ್ರಸ್ತುತ ವಚನದಲ್ಲಿ 12ನೇ ಶತಮಾನದ ಪ್ರಸಿದ್ಧ ವಚನಕಾರ್ತಿಯಾದ ಅಕ್ಕ ಮಹಾದೇವಿಯವರು ಅಜ್ಞಾನ, ಮಾಯೆ, ಲೌಕಿಕ ಮದವನ್ನು ಉದ್ದೀಪಿಸಿ ಭ್ರಾಂತಿಯನ್ನುಂಟು ಮಾಡಿ ಆಧ್ಯಾತ್ಮದ ಧರ್ಮದ ಪ್ರಗತಿಗೆ ತಡೆಯೊಡ್ಡಿ ಅನ್ಯ ಮಾರ್ಗ ಬೆಳೆಸುತ್ತದೆ. ಅಹಂಕಾರ, ಅಂಧಕಾರ, ವ್ಯಾಮೋಹದ ಬಲಿಯಿಂದ ಬಿಡುಗಡೆ ಹೊಂದದೆ ನಿನ್ನರ್ಥ ಎಂದರೆ ದೇವರ ಚಿಂತನೆಯ ಹತ್ಯೆಯ ಬಾರದಂತೆ ಮಾಡಿದೆ. ಅದರಿಂದ ನಿನ್ನನ್ನು ಬಿಡಿಸು, ಆಗ ನಿನ್ನರ್ಥ ಬರಲು ಸಾಧ್ಯ ಎಂದು ಹೇಳಿದ್ದಾರೆ. ಧನ್ಯವಾದ. ವಂದನೆಗಳು ಎಲ್ಲ ವಿದ್ಯಾರ್ಥಿನಿಯರಿಗೆ. ಈಗ ನಿಮ್ಗೆ ಅನ್ನಿಸ್ಬಹುದು ಯಾಕೆ ವಚನ ವಾಚನ ಮತ್ತೆ ವಿಶ್ಲೇಷಣೆ ಅಂತ. ಅನುಭವ ಮಂಟಪ ಅನ್ನುವಂತಹ ಒಂದು ಸ್ಥಳದ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರಿ. ಅನುಭವ ಮಂಟಪ ಅಂತಂದ್ರೆ ಬಸವಣ್ಣನವರು ಸ್ಥಾಪನೆ ಮಾಡಿದ್ದು, ವಲ್ಲಭ ಪ್ರಭುಗಳು ಅದನ್ನ ನಡೆಸ್ತಾ ಇದ್ರು ಇತ್ಯಾದಿ ಅಂಶವನ್ನ ನೀವು ಈಗಾಗಲೇ ಗ್ರಹಿಸಿಕೊಂಡಿರ್ತೀರಿ. ಆದ್ರೆ ಅನುಭವ ಮಂಟಪದಲ್ಲಿ ಏನ್ ನಡೀತಾ ಇತ್ತು? ಯಾರೋ ಒಬ್ರು ವಚನಕಾರರು ಜಾತಿ ಧರ್ಮ ಯಾವುದರ ಭೇದವಿಲ್ಲದೆ ವಚನಕಾರರೊಬ್ಬರು ಬಂದು ಅವರ ಅನುಭವದ ಸಾರ ಈ ವಚನವನ್ನ ಹೇಳ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗಿನ ಚರ್ಚೆಯೇ ಅನುಭವ ಮಂಟಪದಲ್ಲಿ ನಡೀತಾ ಇದ್ದದ್ದು. ಹಾಗಾಗಿ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತರಗಮ ಭಾವ ಇಲ್ಲದೇನೆ ಎಲ್ಲ ಬಗೆಯ ಒಂದು ವೃತ್ತಿಯನ್ನ ಮಾಡುವಂತಹ ಜನರು ಕೂಡ ಈ ಅನುಭವ ಮಂಟಪದಲ್ಲಿ ಪಾಲ್ಗೊಂಡು ವಚನವನ್ನ ಹೇಳುವಂತಹ ಮತ್ತೆ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ದವರು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಔಚಿತ್ಯಪೂರ್ಣ ಅಂತಾನೆ ಅನ್ಸುತ್ತೆ. ನೀವು ತಡ ಮಾಡದೆ ಮುಂದಿನ ವೇದಿಕೆ ವಚನ ಕುಮಾರಸ್ವಾಮಿ ಹಾಗೂ ಅವರ ಪತ್ನಿಯಾಗಿರುವಂತಹ ರೂಪಾ ಕುಮಾರಸ್ವಾಮಿ ಅವರ ಮಾತುಗಳಿದ್ದಾರೆ.